ನಮಸ್ಕಾರ ವೀಕ್ಷಕರೇ, ಅಶ್ವಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪಲ್ಲವಿ ಭಟ್. ವೀಕ್ಷಕರೇ, ಎಂದಿನಂತೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಪಂಚಾಂಗದ ವಿಶೇಷತೆ, ರಾಶಿ ಭವಿಷ್ಯಗಳ ಫಲಾಫಲ ಹಾಗೆಯೇ ಧಾರ್ಮಿಕ ಚಿಂತನೆಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಶನಿದೋಷಕ್ಕೆ ಇರುವ ಪರಿಹಾರಗಳೇನು, ಶನಿದೋಷ ಅಂದರೆ ಏನು, ಹಾಗೆಯೇ ಶನಿದೋಷವನ್ನು ಪರಿಹಾರ ಮಾಡಿಕೊಳ್ಳುವುದು ಹೇಗೆ, ಈ ವಿಚಾರದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ವಿಚಾರಗಳನ್ನು ತಿಳಿಸಿಕೊಡೋದಕ್ಕೆ ಇವತ್ತು ನಮ್ಮೊಂದಿಗಿದ್ದಾರೆ ಧಾರ್ಮಿಕ ಚಿಂತಕರಾದ ಶ್ರೀ ವೆಂಕಟರಮಣ ಭಟ್. ಬನ್ನಿ ಅವನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮಸ್ಕಾರ. ಗುರುಗಳೇ, ಎಂದಿನಂತೆ ಪಂಚಾಂಗದ ವಿಶೇಷತೆಯನ್ನು ತಾವು ತಿಳಿಸ್ಕೊಡಿ. ಓಂ ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಏಕ ಏವ ಪರಬ್ರಹ್ಮ ಪರಮಾತ್ಮ ದಿಗಂಬರಃ ಸ್ವಯಮೇವ ಗುರು ಸಾಕ್ಷಾತ್ ಸುಪ್ರಾಯಃ ಪಾತು ನಃ ಸದಾ. ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೇ ಸ್ವಾನಂದಾಮೃತತೃಪ್ತಾಯ ಶ್ರೀಧರಾಯ ನಮೋ ನಮಃ. ಶ್ರೀಮದ್ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರ ಪಾದ ಪದ್ಮಗಳಲ್ಲಿ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಶ್ರೀ ಗುರುಭ್ಯೋ ನಮಃ. ಇವತ್ತಿನ ದಿವಸ ಶ್ರೀ ಕ್ರೋಧಿನಾಮ ಸಂವತ್ಸರ ವೈಶಾಖ ಮಾಸ, ಹಾಗೆ ಏಕಾದಶಿ ತಿಥಿ, ರೇವತಿ ನಕ್ಷತ್ರ, ಭಾನುವಾರ, ಆಯುಷ್ಮಾನ್ ನಾಮ ಯೋಗ, ಗರಿಜ ಕರ್ಣ, ವಸಂತ ಋತು. ಇದು ಇವತ್ತಿನ ಪಂಚಾಂಗ. ಸರಿ ಗುರುಗಳೇ, ಬಹಳ ವಿಶೇಷವಾಗಿ ಇವತ್ತಿನ ಪಂಚಾಂಗದ ವಿಶೇಷತೆಯನ್ನು ತಾವು ತಿಳಿಸ್ಕೊಟ್ಟಿದ್ದೀರ. ಹಾಗೆಯೇ ಎಂದಿನಂತೆ ಒಟ್ಟು 12 ರಾಶಿಗಳಲ್ಲಿ ಮೊದಲನೆಯ 6 ರಾಶಿಗಳ ಫಲಾಫಲ ಯಾವ ರೀತಿಯಾಗಿದೆ ಅನ್ನೋದನ್ನು ಕೂಡ ತಿಳಿಸ್ಕೊಡಿ. ಮೊದಲನೇದಾಗಿ ಇವತ್ತು ಭಾನುವಾರ ರವಿಗೆ ಸಂಬಂಧಪಟ್ಟಂಥದ್ದು. ಓಂ ಆಸತ್ಯೇನ ರಜಸಾ ವರ್ತಮಾನೋ ನಿವೇಶಜನ್ನಮೃತಂ ಮರ್ತ್ಯಂಚ ಹಿರಣ್ಯಜೇನ ಸವಿತಾ ರಥೇನ ದೇವೋ ಜಾತಿ ಭುವನಾ ವಿಪಶ್ಯನ್. ಓಂ ಅಗ್ನಿಂದೂತಂ ವೃಣೀಮಹೇ ಹೋತಾರಂ ವಿಶ್ವವೇದಸಂ ಅಸ್ಯ ಯಜ್ಞಸ್ಯ ಸುಕ್ರತುಂ. ಯೇಷಾಮೀಶೇ ಪಶುಪತಿಃ ಪಶೂನಾಂ ಚತುಷ್ಪದಾಮುತ ಚ ದ್ವಿಪದಾಂ. ನಿಷ್ಕ್ರೀತೋ ಯಜ್ಞಜಂ ಭಾಗಮೇತು ರಾಜಸ್ಪೋಷಾ ಯಜಮಾನಸ್ಯ ಸಂತು. ಇವತ್ತಿನ ದಿವಸ ಈ ಮಂತ್ರವನ್ನು ಪಠನೆ ಮಾಡತಕ್ಕಂಥದ್ದು ತುಂಬ ಉತ್ತಮ. ಇದು ಆದಿತ್ಯನ, ಸೂರ್ಯನ ಮಂತ್ರ. ವಿಶೇಷವಾಗಿ 12 ರಾಶಿಗಳಲ್ಲಿ ಮೊದಲನೇದಾಗಿ ಮೇಷರಾಶಿಯವರಿಗೆ ಸಂಬಂಧಪಟ್ಟಂತೆ ದೇಹದ ಆರೋಗ್ಯದಲ್ಲಿ ಚೇತರಿಕೆ ಉಂಟಾಗುವಂಥದ್ದು. ತಾಯಿಯ ಆರೋಗ್ಯದಲ್ಲೂ ಕೂಡ ವ್ಯತ್ಯಾಸ ಆಗುವಂಥ ಸಾಧ್ಯತೆ ಇದೆ. ತಾಯಿಗೆ ಏನು ಬೇಕೋ ಅದನ್ನು ಸರಿಯಾದ ಕ್ರಮದಲ್ಲಿ ಕೊಟ್ಟು ತಾಯಿಯ ಸೇವೆಯನ್ನು ಮಾಡತಕ್ಕಂಥದ್ದು ತುಂಬ ಉತ್ತಮ. ಸಂಗಾತಿಯಲ್ಲಿ ಭಿನ್ನಾಭಿಪ್ರಾಯ ಆಗುವಂಥ ಸಾಧ್ಯತೆ ಇದೆ. ವೃತ್ತಿಯಲ್ಲಿ ಅನುಕೂಲ. ಯಾವುದೇ ವೃತ್ತಿಯನ್ನು ಮಾಡ್ತಕ್ಕಂಥವರಿದ್ದರೆ ಅವರಿಗೆ ಒಳ್ಳೆಯ ರೀತಿಯಲ್ಲಿ ಅನುಕೂಲ ಆಗುವಂಥ ಸಾಧ್ಯತೆ ಇದೆ. ಇದರ ಪರಿಹಾರಕ್ಕಾಗಿ ಶಿವಶಕ್ತಿಯರ ಆರಾಧನೆ, ಶಿವ ಅಥವಾ ಅಂಬಿಕೆ, ದುರ್ಗೆ ಆರಾಧನೆ ಮಾಡತಕ್ಕಂಥದ್ದು ತುಂಬ ಉತ್ತಮ. ಪಾಯಸ ನೈವೇದ್ಯವನ್ನು ಮಾಡಬೇಕು ಅಥವಾ ಪಾಯಸವನ್ನು ಮಾಡಿ ದೇವಸ್ಥಾನಕ್ಕೆ ಕೊಟ್ಟು ನೈವೇದ್ಯವನ್ನು ಮಾಡಿ ಪ್ರಸಾದವನ್ನು ಸ್ವೀಕಾರ ಮಾಡುವುದರಿಂದ ಒಳ್ಳೆಯ ರೀತಿಯಲ್ಲಿ ಅನುಕೂಲ ಇದೆ. ಇನ್ನು ವೃಷಭ ರಾಶಿಯವರಿಗೆ ವೃತ್ತಿಯಲ್ಲಿ ಅನುಕೂಲ ಇದೆ. ಸಾಲ ಬಾಧೆ, ಸಾಲ ಏನಾದರೂ ನಾವು ಸಾಲವನ್ನು ತೆಗೆದುಕೊಳ್ಳುವುದು ಕೊಡುವುದು ಇದ್ದರೆ ಇದರಿಂದ ಸ್ವಲ್ಪ
ಸಮಸ್ಯೆ ಆಗುವಂಥ ಸಾಧ್ಯತೆ ಇದೆ. ಕಾಲಿಗೆ ಪೆಟ್ಟು ಬೀಳುವಂಥ ಸಾಧ್ಯತೆ ಇದೆ. ನಾವು ನಡೆದಾಡುವಾಗ ಜಾಗರೂಕತೆಯಿಂದ ಕೆಳಗಡೆ ನೋಡಿಕೊಂಡು, ಕಾಲಿನ ಬುಡದಲ್ಲಿ ನೋಡಿಕೊಂಡು ನಾವು ನಡೆದಾಡುವುದು ತುಂಬ ಉತ್ತಮ. ಯಾಕೆಂದರೆ ನಾವು ಮೇಲ್ಗಡೆ ನೋಡ್ತಾ ಅಥವಾ ಫೋನಲ್ಲಿ ಮಾತಾಡ್ಕೊಳ್ತಾ ಏನೋ ಆಲೋಚನೆ ಮಾಡ್ತಾ ನಾವು ನಡೆದಾಡುವುದರಿಂದ ಎಡವಿ ಬೀಳುವ ಸಾಧ್ಯತೆ ಜಾಸ್ತಿ ಇದೆ. ಮತ್ತು ಗಂಟಲು ಬೇನೆ, ಗಂಟಲಿಗೆ ನೋವಾಗುವಂಥದ್ದು ಸಾಧ್ಯತೆ ಜಾಸ್ತಿ ಇದೆ. ಹಾಗಾಗಿ ನಾವು ಏನೇ ಆಹಾರ ಸ್ವೀಕರಣೆ ಮಾಡುವುದಾದರೂ ಕೂಡ, ಆಹಾರ ಸ್ವೀಕಾರ ಮಾಡುವುದಾದರೂ ಕೂಡ ಜಾಗರೂಕತೆಯಿಂದ ನಾವು ಆಹಾರವನ್ನು ಸ್ವೀಕಾರ ಮಾಡುವಂಥದ್ದು ತುಂಬ ಉತ್ತಮ. ಇದಕ್ಕೆ ಚಂಡೀ ಕವಚವನ್ನು ಪಾರಾಯಣ ಮಾಡುವಂಥದ್ದು. ಇನ್ನು ಮಿಥುನ ರಾಶಿಯವರಿಗೆ ವೃತ್ತಿಯಲ್ಲಿ ಮಾನಸಿಕ ಒತ್ತಡ, ಮನಸ್ಸಿಗೆ ಸಂಬಂಧಪಟ್ಟಂತೆ ಒತ್ತಡ ಆಗುವಂಥ ಸಾಧ್ಯತೆ ಇದೆ. ನಾವು ಏನೋ ಇಷ್ಟು ಕೆಲಸವನ್ನು ಮಾಡಿಕೊಳ್ಬೇಕು ಅಂದ್ಕೊಂಡಿರ್ತೇವೆ, ಅಷ್ಟು ಕೆಲಸ ಮಾಡಲಿಕ್ಕೆ ನಮ್ಮ ಹತ್ರ ಆಗಲಿಲ್ಲ ಆದರೆ ಒತ್ತಡ ಆಗ್ತದೆ. ಅದರಿಂದ ತೊಂದರೆ ಆಗುವಂಥ ಸಾಧ್ಯತೆ ಇರ್ತದೆ. ಮಕ್ಕಳ ವಿಚಾರದಲ್ಲಿ ಮನಸ್ತಾಪ, ಮಕ್ಕಳು ನಾವು ಹೇಳುವುದನ್ನು ಕೇಳೋದಿಲ್ಲ. ಹಾಗಾಗಿ ಅದರಿಂದ ನಾವು ಸಂಗಾತಿಯೊಂದವರಿಗೆ ಹೇಳಿಕೊಂಡಾಗ ಅದರಿಂದ ಮನಸ್ತಾಪ ಉಂಟಾಗುವಂಥ ಸಾಧ್ಯತೆ. ಇನ್ನು ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ತೊಂದರೆ ಆಗುವಂಥ ಸಾಧ್ಯತೆ ಇರ್ತದೆ. ನಾವು ಖರ್ಚನ್ನು ಮಾಡುವಾಗ ಏನು ಬೇಕು ಏನು ಬೇಡ ಅಂತ ಆಲೋಚನೆಯನ್ನು ಮಾಡಿಕೊಂಡು ಅಗತ್ಯ ಎಷ್ಟಿದೆಯೋ ಅದನ್ನು ಮಾತ್ರ ನಾವು ತೆಗೆದುಕೊಳ್ಬೇಕು. ಅದರಿಂದ ಅನುಕೂಲ ಸಾಧ್ಯತೆ. ಸಹೋದರರಿಂದ ಅನುಕೂಲವಾಗ್ತದೆ. ನಮಗೆ ತಮ್ಮ ಅಥವಾ ಅಣ್ಣ, ಅಕ್ಕ, ತಂಗಿ ಇವರಿಂದ ನಮಗೆ ಸಹಾಯ, ನಾವು ಹೇಳಿದಂಥ ಕೆಲಸವನ್ನು ಅವರು ಮಾಡ್ತಾರೆ. ಅದರಿಂದ ನಮಗೆ ಅನುಕೂಲ ಆಗುವಂಥ ಸಾಧ್ಯತೆ ಇದೆ. ಇದರ ಪರಿಹಾರಕ್ಕಾಗಿ ಅಕ್ಕಿ ಮತ್ತು ಉದ್ದನ್ನು ದಾನ ಮಾಡಬಹುದು. ಇನ್ನು ಕರ್ಕರಾಶಿಯಲ್ಲಿ ಇರತಕ್ಕಂಥವರು ವೃತ್ತಿಯಲ್ಲಿ ಅವರಿಗೆ ವಿಶೇಷವಾದಂಥ ಅನುಕೂಲ ಇದೆ. ಮಾಡುವಂಥ ಉದ್ಯೋಗದಲ್ಲಿ ಒಳ್ಳೆಯ ರೀತಿಯಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅನುಕೂಲ ಆಗ್ತದೆ. ಮೇಲ್ಬಡ್ತಿಯನ್ನು ಪಡೆದುಕೊಳ್ಳುವಂಥ ಸಾಧ್ಯತೆ ಇದೆ. ಹೊಸ ಅವಕಾಶ, ನಮಗೆ ಬೇರೆ ಯಾವುದೋ ಒಂದು ಕೆಲಸವನ್ನು ಮಾಡಬೇಕು ಹೇಳುವಂಥ ಅವಕಾಶ ಸಿಗ್ತದೆ. ಆ ಸಿಕ್ಕಿದ ಅವಕಾಶವನ್ನು ನಾವು ಬಿಟ್ಟುಕೊಳ್ಬಾರ್ದು. ಹಾಗೆ ಅದನ್ನು ಬಂದ ಅವಕಾಶವನ್ನು ಬಳಸ್ಕೊಳ್ಬೇಕು. ಇನ್ನು ಸೇನೆಯಲ್ಲಿ ಇರತಕ್ಕಂಥವರು ಅಥವಾ ಪೊಲೀಸ್ ಕ್ಷೇತ್ರದಲ್ಲಿ ಇರತಕ್ಕಂಥವರು, ಅಗ್ನಿಶಾಮಕದಲ್ಲಿ ಇರತಕ್ಕಂಥವರು, ಹೋಟೆಲ್ನಲ್ಲಿ ಅಥವಾ ವ್ಯಾಪಾರಿಗಳಿಗೆ ಹೆಚ್ಚಿನ ರೀತಿಯಲ್ಲಿ ಅನುಕೂಲ, ಲಾಭ ಆಗುವಂಥ ಸಾಧ್ಯತೆ ಇದೆ. ಮೇಲ್ಬಡ್ತಿ ಸಿಗುವಂಥ ಸಾಧ್ಯತೆ ಜಾಸ್ತಿ ಇದೆ. ಆದರೆ ಪ್ರಯಾಣದಲ್ಲಿ ಎಚ್ಚರ ವಹಿಸಬೇಕು. ದೂರ ಪ್ರಯಾಣ ಮಾಡುವಾಗ ನಾವು ತುಂಬ ಎಚ್ಚರದಿಂದ ಪ್ರಯಾಣ ಮಾಡುವಂಥದ್ದು ಉತ್ತಮ. ಇದರ ಪರಿಹಾರಕ್ಕಾಗಿ ಗ್ರಾಮ ದೇವತಾ ದರ್ಶನವನ್ನು ನಾವು ಮಾಡುವಂಥದ್ದು. ಇನ್ನು ಸಿಂಹರಾಶಿಯವರಿಗೆ ಸಹೋದರರಲ್ಲಿ ಮನಸ್ತಾಪ ಆಗುವಂಥ ಸಾಧ್ಯತೆ ಇದೆ. ಆದಷ್ಟು ಆಡುವಾಗ ಅಥವಾ ಕೆಲಸವನ್ನು ಮಾಡುವಾಗ ನಾವು ಆದಷ್ಟು ಜಾಗರೂಕತೆಯಿಂದ ಕೆಲಸವನ್ನು ಮಾಡತಕ್ಕಂಥದ್ದು ತುಂಬ ಉತ್ತಮ. ವೃತ್ತಿಯಲ್ಲಿ ಅನುಕೂಲ ಆಗ್ತದೆ. ನಾವು ಮಾಡುವಂಥ ವೃತ್ತಿಯಲ್ಲಿ ಅನುಕೂಲ ಇದೆ. ಮತ್ತು ಕ್ಷೇತ್ರ ದರ್ಶನ, ನೀವು ದೊಡ್ಡ ಕ್ಷೇತ್ರ ದರ್ಶನವನ್ನು ಇವತ್ತು ಮಾಡುವಂಥ ಅವಕಾಶ ಇದೆ. ಹಾಗೆ ಸಾಧು ಸಂತರ ದರ್ಶನ ಮಾಡುವಂಥ, ಸಾಧು ಸಂತರ ಹಿತ ನುಡಿಯನ್ನು ಕೇಳುವಂಥ ಒಂದು ಅವಕಾಶ ಸಾಧ್ಯತೆ ಇದೆ. ಯಜ್ಞಯಾಗಾದಿಗಳಲ್ಲಿ ಯಾರಾದರೂ ದೇವಸ್ಥಾನದ ವತಿಯಿಂದ ಅಥವಾ ಎಲ್ಲರೂ ಧಾರ್ಮಿಕವಾಗಿ ಲೋಕ ರಕ್ಷಣೆಗಾಗಿ
ಯಾರಾದರೂ ಕೂಡ ಯಜ್ಞ ಯಾಗಾದಿಗಳನ್ನು ಮಾಡ್ತಾ ಇರ್ತಾರೆ, ಅಲ್ಲಿ ನೀವು ಕೂಡ ಹೋಗಿ ಅಲ್ಲಿ ಭಾಗವಹಿಸುವಂಥ ಸಾಧ್ಯತೆ ಇದೆ. ಅದರಿಂದ ಒಳ್ಳೆಯ ರೀತಿಯಲ್ಲಿ ಅನುಕೂಲ ಆಗ್ತದೆ. ಇದಕ್ಕೆ ಪರಿಹಾರಕ್ಕಾಗಿ ದುರ್ಗಾ ಸನ್ನಿಧಾನಕ್ಕೆ ದೀಪವನ್ನು ದಾನ ಮಾಡುವುದರಿಂದ ಅನುಕೂಲ ಸಾಧ್ಯತೆ. ಇನ್ನು ಕನ್ಯಾ ರಾಶಿಯಲ್ಲಿ ಇರತಕ್ಕಂಥವರಿಗೆ ವಿದ್ಯಾರ್ಥಿಗಳು ಯಾರಿದ್ದಾರೋ ಅವರಿಗೆ ಸ್ವಲ್ಪ ತೊಂದರೆ ಆಗುವಂಥ ಸಾಧ್ಯತೆ ಇದೆ. ಎಲ್ಲಾದರೂ ಕೂಡ ಹೋಗುವಾಗ ಅಥವಾ ಏನು ಇವತ್ತು ಭಾನುವಾರ ಇದೆ ಅಂತ ನಾವು ಹೊರಗಡೆ ಹೋಗುವುದು ಅಥವಾ ಇನ್ನು ಬೇರೆ ಯಾವುದನ್ನು ಆಟವನ್ನು ಆಡಬೇಕಾದ್ರೆ ಇದರಲ್ಲೇ ಸ್ವಲ್ಪ ತೊಂದರೆ ಆಗುವಂಥ ಸಾಧ್ಯತೆ ಇದೆ. ಕ್ರಿಕೆಟು, ವಾಲಿಬಾಲು ಇತ್ಯಾದಿ ಆಟವನ್ನು ಆಡಬೇಕಾದ್ರೆ ತುಂಬ ಜಾಗರೂಕತೆಯಿಂದ ಆಟವನ್ನು ಆಡತಕ್ಕಂಥದ್ದು ತುಂಬ ಮುಖ್ಯ. ಇನ್ನು ಸಂಗಾತಿಯಲ್ಲಿ ಮನಸ್ತಾಪ ಆಗುವಂಥ ಸಾಧ್ಯತೆ ಇದೆ. ಯಾಕಂದರೆ ಭಾನುವಾರ ಆಗಿರೋದರಿಂದ ಎಲ್ಲೋ ವೀಕೆಂಡಲ್ಲಿ ಎಲ್ಲರೂ ದೂರ ಹೋಗಿದ್ದರೆ ಏನೋ ಒಂದು ಮಾತು ಬಂತು, ಒಂದು ಹೇಳ್ತು ಅಥವಾ ಏನೋ ಒಂದು ತಗೊಂಡಾಯಿತು, ಇದರಿಂದ ಅದು ನಮಗೆ ಬೇಡ, ಅದು ಬೇಕು, ಹೀಗೆ ಈ ವಿಚಾರದಲ್ಲಿ ಮನಸ್ತಾಪ ಆಗುವಂಥ ಸಾಧ್ಯತೆ ಜಾಸ್ತಿ ಇದೆ. ಮತ್ತು ಲಾಭಕ್ಕಾಗಿ ಇದು ನಮಗೆ ಈ ಲಾಭ ಬರಲಿಲ್ಲ, ಇದು ಲಾಭ ಬರಬೇಕಿತ್ತು, ಇದಕ್ಕಾಗಿ ಸ್ವಲ್ಪ ಕಿತ್ತಾಟ ಆಗುವಂಥ ಸಾಧ್ಯತೆ ಇದೆ. ಪರಿಹಾರಕ್ಕಾಗಿ ಶೃಂಗೇರಿ ಶಾರದಾಂಬ ದರ್ಶನ ಮಾಡುವಂಥದ್ದು ಅಥವಾ ಶೃಂಗೇರಿ ಶಾರದಾಂಬ ಸ್ಮರಣೆಯನ್ನು ಮಾಡುವುದರಿಂದ ಒಳ್ಳೆಯ ವಿದ್ಯಾರ್ಥಿಗಳಿಗೆ ಒಳ್ಳೆಯ ರೀತಿಯಲ್ಲಿ ಅನುಕೂಲ ಆಗುವಂಥ ಸಾಧ್ಯತೆ ಇದೆ. ಸರಿ ಗುರುಗಳೇ, ಬಹಳ ವಿಶೇಷವಾಗಿ ಮೊದಲನೆಯ ಮೇಷ, ವೃಷಭ, ಮಿಥುನ, ಕರ್ಕಾಟಕ, ಸಿಂಹ, ಕನ್ಯಾ ಒಟ್ಟು 6 ರಾಶಿಗಳ ಫಲಾಫಲವನ್ನು ತಾವು ತಿಳಿಸ್ಕೊಟ್ಟಿದ್ದೀರಾ. ಹಾಗೆಯೇ ಇದೀಗ ಒಂದು ಪುಟ್ಟ ಬ್ರೇಕನ್ನು ತೆಗೆದುಕೊಳ್ಳುವಂತಹ ಸಮಯ ಆಗಿದೆ. ವೀಕ್ಷಕರೇ, ಗುರುಗಳನ್ನು ತಾವು ನೇರ ಭೇಟಿಯಾಗಬೇಕು ಅಂತ ಆಸಕ್ತಿ ಇರುವಂಥವರು ಮಲ್ಲೇಶ್ವರಂನ 5ನೇ ಮೇನ್ 5ನೇ ಕ್ರಾಸ್ನಲ್ಲಿ ಇರುವಂತಹ ಜಂಬೂ ಗಣಪತಿ ದೇವಸ್ಥಾನಕ್ಕೆ ಹೋಗಿ ಗುರುಗಳನ್ನು ತಾವು ನೇರ ಭೇಟಿಯಾಗಬಹುದು. ಹಾಗೆಯೇ ನಿಮ್ಮ ಜಾತಕದಲ್ಲಿ ಇರುವಂತಹ ಸಮಸ್ಯೆಗಳಿಗೆ ಉತ್ತಮ ಪರಿಹಾರವನ್ನು ಕಂಡುಕೊಳ್ಬೋದು ಅಂತ ಹೇಳ್ತಾ ಅಶ್ವಜ್ಯೋತಿಷ್ಯ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ವಿರಾಮದ ನಂತರ ಅಶ್ವಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ವೀಕ್ಷಕರೇ. ಗುರುಗಳೇ, ಪ್ರಮುಖವಾಗಿ ಈಗ ಧಾರ್ಮಿಕ ವಿಚಾರಗಳಿಗೆ ಸಂಬಂಧಪಟ್ಟಂತೆ ನಾವು ನೋಡೋದಾದರೆ ಈಗ ಶನಿದೋಷ ಅಂತಂದರೆ ಏನು, ಶನಿದೋಷಕ್ಕೆ ಇರುವಂತಹ ಪರಿಹಾರಗಳೇನು, ಮತ್ತು ಶನಿದೋಷಕ್ಕೆ ನಾವು ಒಳಗಾದಾಗ ಏನೆಲ್ಲ ಸಮಸ್ಯೆಗಳು ನಮಗೆ ಎದುರಾಗಬಹುದು ಅಂತ. ಶನಿದೋಷ ಅಂದರೆ ಆಯುಷ್ಯಂ ಜೀವನೋಪಾಯಂ ಮರಣಂಚ ಶನೈಶ್ಚರಾತ್. ಮನುಷ್ಯನಿಗೆ ಆಯುಷ್ಯ, ಜೀವನ ಉಪಾಯ, ಜೀವನವನ್ನು ಹೆಂಗೆ ನಡೆಸ್ತಾನೆ ಅವನು ಹೇಳುವಂಥದ್ದು ಶನೈಶ್ಚರನಿಂದ ನಿರ್ಧಾರ ಆಗ್ತದೆಯಂತೆ. ಹಾಗಾಗಿ ವಿಶೇಷವಾಗಿ ಶನೈಶ್ಚರನ ಆರಾಧನೆ ಮಾಡೋದರಿಂದ ಆಯುಷ್ಯದಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ಅಭಿವೃದ್ಧಿ ಆಗ್ತದೆ. ಯಾಕಂದರೆ ಶನೈಶ್ಚರನ ಶನೈಶ್ಚರನಿಗೆ ಅವನ ಯಾವ ರೀತಿ ಶನೈಶ್ಚರ ಕೋಪಗೊಂಡಾಗ ಅವನಿಗೆ ಸಿಟ್ಟನ್ನು, ಅವನಿಗೆ ನೋವಾಗುವಂಥ ಮಾತನ್ನು ಆಡಿದಾಗ ಯಾರ್ಯಾರು ಏನೇನಿದ್ದವರು ಏನೆಲ್ಲ ಆದರು ಅಂತ ನಾವು ಪುರಾಣ ಇತಿಹಾಸ ಕಥೆಯನ್ನು ಕೇಳಿದಾಗ, ನೋಡಿದಾಗ, ಗಮನಿಸಿದಾಗ ನಮಗೆ ಗೊತ್ತಾಗ್ತದೆ. ಯಾಕಂದರೆ ರಾವಣ ಅವನು ಇಡೀ ಈ ಭೂಮಂಡಲವನ್ನೇ ಅವನೆಲ್ಲ ಜಯಿಸಿಬಿಟ್ಟಿದ್ದ. ಪರಮೇಶ್ವರನ ಆತ್ಮಲಿಂಗವನ್ನೇ ಅವನು ಪಡೆದುಕೊಂಡು ಬಂದಿದ್ದ ಅಂಥವನು. ಯಾಕಂದರೆ ಆ 7.5 ಅವನಿಗೆ ಶುರು ಆದಾಗ ನವಗ್ರಹಗಳನ್ನು ಮೆಟ್ಟಿ ಅವನು ನವಗ್ರಹಗಳನ್ನು ಮಲಗಿಸಿಕೊಂಡು ಅದ್ರ ಮೇಲೆ ಅವನು ನಡೀತಿದ್ದಂತೆ. ಆವಾಗ ಇಲ್ಲ, ನೀನು ಅಲ್ಲಿ ಹೇಳ್ತಾರೆ, ಅಲ್ಲಿ ಶನಿ ದಶೆ ಪ್ರಾರಂಭ ಆಗ್ತದೆ, ಆವಾಗ ಹೇಳ್ತಾರೆ, ಇಲ್ಲ ನೀನು ನವಗ್ರಹ ಬೆನ್ನು ಮೆಟ್ಟೋದ್ರಿಂದ ನಿನಗೇನು ಅಷ್ಟು ನಿನ್ನ ಯೋಗ್ಯತೆಗೆ ಅಷ್ಟು ಸರಿಯಾಗಿ ಕಾಣೋದಿಲ್ಲ. ನಾರದ್ರೆ ಹೇಳ್ತಾರೆ, ನೀನು ಅವರ ಎದೆಯನ್ನು ಮೆಟ್ಟಿ ನಿಲ್ಲಬೇಕು, ಆವಾಗ ನಿನಗೆ ನಿನ್ನ ಬಲಕ್ಕೆ, ನಿನ್ನ ಎಲ್ಲ ಶೌರ್ಯಕ್ಕೆ ಒಂದು ಶಕ್ತಿ, ನಿನ್ನ ಒಂದು ಯೋಗ್ಯತೆಗೆ ಸರಿಯ ಸಾಟಿ ಆಗ್ತದೆ. ಹಾಗಾಗಿ ಅವರ ಎದೆಯನ್ನು ಮೆಟ್ಟು ಅಂತ
ನೀನು ಅವ್ರನ್ನ ತಿರುಗಿಸಿ ಮಲಗಿಸು ಅಂತ ಹೇಳ್ತಾರೆ. ಅವನು ಹಾಗೆ ಮಾಡ್ತಾನೆ. ಯಾಕೆಂದರೆ ಆ ಬುದ್ಧಿ ಹಾಗೆ ಮಾಡಿಸ್ತದೆ. ಅಲ್ಲಿ ನಾರದರು ಬಂದು ಹೇಳಿದ್ರೆ ಅಲ್ಲಿ ಅವನಿಗೆ ಆ ಕಾಲ ಬಂದಿತ್ತು, ಯಾಕೆಂದರೆ ಅವನು ಆ ಮೆರೆಯುವಂಥ ಕಾಲ ಕಡಿಮೆ ಆಗ್ತಾ ಬಂದಿತ್ತು. ಹಾಗಾಗಿ ಆವತ್ತಿನಿಂದ ಅವನು ಹಾಗೆ ಅಂಗಾತನಾಗಿ ಮಲಗಿಸಿ ಅವರ ಎದೆಯನ್ನು ಮೆಟ್ಟಿ ಹೋಗ್ತಿದ್ದ. ಎಲ್ಲಿ? ಅವನ ಸಿಂಹಾಸನಕ್ಕೆ ಹೋಗಬೇಕು. ಹಾಗೆ ಆವತ್ತಿನಿಂದ ಅವನಿಗೆ ಒಂದಲ್ಲ ಒಂದು ತೊಂದರೆಗಳು ಕೂಡ ಬರ್ತಾನೆ ಇದ್ವು. ಹಾಗಾಗಿ ಇನ್ನು ನಾವು ಎಲ್ಲ ರೀತಿಯಲ್ಲೂ ಕೂಡ ವಿಕ್ರಮಾದಿತ್ಯನ ಕಥೆಯನ್ನು ನಾವು ಕೇಳಿದ್ದೇವೆ. ನಳ ಮಹಾರಾಜನ ಕಥೆಯನ್ನು ಕೂಡ ನಾವು ಕೇಳಿದ್ದೇವೆ. ಸತ್ಯ ಹರಿಶ್ಚಂದ್ರನಿಗೂ ಕೂಡ ಅವನಿಗೂ ಕೂಡ ಆ ಶನೈಶ್ಚರನ 7.5 ಪ್ರಾರಂಭ ಆಗಿತ್ತು. ಹಾಗಾಗಿ ಅವನು ಆ ಸತ್ಯಕ್ಕಾಗಿ ಎಲ್ಲವನ್ನೂ ಕೂಡ ಅವನು ಮುಡುಪಾಗಿಟ್ಟ. ಎಷ್ಟು ಆ ರೀತಿಯಲ್ಲಿ ಅವನಿಗೆ ಎಲ್ಲರೂ ಕೂಡ ಎಲ್ಲ ದೇವತೆಗಳು ಎಲ್ಲರೂ ಕೂಡ ಅವನ ಸತ್ಯವನ್ನು ಪರೀಕ್ಷೆಯನ್ನು ಮಾಡಲಿಕ್ಕಾಗಿ ಅವನಿಗೆ ತುಂಬ ಆ ಸತ್ಯ ಪರೀಕ್ಷೆ ನಡೀತದೆ. ಆದರೂ ಕೂಡ ಯಾಕಂದರೆ ಸತ್ಯಕ್ಕೆ ಸಾವಿಲ್ಲ ಹೇಳುವಂಥ ಮಾತಿದೆ. ಅದು ಸತ್ಯಕ್ಕೆ ಯಾವತ್ತೂ ಸಾವಿಲ್ಲ. ಅದು ಏನೋ ಆಯಿತು, ಅದಕ್ಕೆ ಧರ್ಮದ ದೋಣಿ ಮುಳುಗೋದಿಲ್ಲ. ನಾವೆಲ್ಲ ದೊಡ್ಡ ದೊಡ್ಡ ಹಡಗು ಮುಳುಗಿದ್ದೆ ಅಂತ ಕೇಳಿದ್ದೇವೆ. ಅದು ಧರ್ಮದ ದೋಣಿ ಅದು ಯಾವತ್ತೂ ಕೂಡ ಮುಳುಗೋದಿಲ್ವಂತೆ. ಆ ಮುಳುಗ್ದಂಗೆ ಕಾಣುತ್ತದೆ, ಮುಳುಗ್ದಂಗೆ ಅನ್ನಿಸ್ತದೆ, ಆದರೂ ಮುಳುಗೋದಿಲ್ಲ. ಹಾಗಾಗಿ ಆ ಧರ್ಮದಲ್ಲಿ ಹೋದಾಗ ಅವನಿಗೆ ಆ ಥರದಲ್ಲಿ ಎಲ್ಲ ಮನಸ್ಥಿತಿ ಬಂತು. ಎಲ್ಲವನ್ನು ಇಡೀ ಚಕ್ರವರ್ತಿಯಾಗಿದ್ದ ಸತ್ಯ ಹರಿಶ್ಚಂದ್ರ ಅವನು ಎಲ್ಲವನ್ನು ಕೂಡ ದಾನ ಮಾಡುವಂಥ, ಎಲ್ಲವನ್ನು ಕೊಡುವಂಥ ಪರಿಸ್ಥಿತಿ ಬಂತು. ಹಾಗೆ ತನ್ನ ಮಗನನ್ನು ಕೊಟ್ಟ, ಹೆಂಡತಿಯನ್ನು ಕೊಟ್ಟ. ಇನ್ನೇನು ಹೆಂಡತಿ ತಲೆ ಕಡಿಯುವಂಥ ಸನ್ನಿವೇಶನೂ ಕೂಡ ಬಂತು. ಆದರೂ ಕೂಡ ಸತ್ಯಕ್ಕಾಗಿ ಅವನು ಆ ಸತ್ಯ ಆಯಿತು, ಅದನ್ನು ಕೂಡ ಕಡಿತೇನೆ ಅಂತ ಹೇಳ್ದ. ಆವಾಗ ಮುಂದೆ ಇನ್ನು ಮತ್ತೆ ಅವನು ಪರೀಕ್ಷೆ ಮಾಡಲಿಕ್ಕೆ ಹೋಗಲಿಲ್ಲ. ಹಾಗಾಗಿ ಅವನಿಗೂ ಕೂಡ ಆ 7.5 ಅಂದರೆ 7.5 ವರ್ಷದಲ್ಲಿ ಎಲ್ಲರೂ ಕೂಡ ಲಕ್ಷಾಧಿಪತಿ ಇದ್ದವನು ಭಿಕ್ಷಾಧಿಪತಿ ಆಗ್ತಾನೆ. ಯಾಕೆ? ವಿಕ್ರಮಾದಿತ್ಯ ಅವನು ಕೂಡ ಚಕ್ರವರ್ತಿ ರಾಜನಾಗಿದ್ದ. ಯಾರು ನನ್ನ ಬಿಟ್ಟರೆ ಯಾರು ಇಲ್ಲ ಹೇಳಿ ಅಹಂಕಾರ ಪಟ್ಟವನು. ಶನೈಶ್ಚರ ಆ ವೇಳೆಯಲ್ಲಿ ಸಂಚಾರ ಮಾಡ್ತಾ ಇದ್ದಿದ್ದ. ಇವನ ರಾಜ್ಯ ಸಭೆ ಮಾಡ್ತಾ ಇರಬೇಕಾದ್ರೆ ಶನೈಶ್ಚರ ಮೇಲ್ಗಡೆ ಹೋಗ್ತಾ ಇದ್ದಿದ್ದ. ಆ ಪುಷ್ಪಕ ವಿಮಾನದಲ್ಲಿ ಆಕಾಶ ಮಾರ್ಗವಾಗಿ ಹೋಗ್ತಾ ಇದ್ದಿದ್ದ. ಅವಾಗ ಇವನು ಹೇಳುವಂಥ ಅಹಂಕಾರದ ಮಾತು ಕೇಳ್ತು ಶನೈಶ್ಚರನಿಗೆ. ಆಯಿತು ನನ್ನ ದಶೆ ಬಂದಾಗ ನಿನಗೆ ಏನು ಮಾಡಬೇಕು ಅದನ್ನು ಮಾಡ್ತೇನೆ ಅಂತ ಶನೈಶ್ಚರ ಹೇಳ್ತಾನೆ. ಆವಾಗ ಇವನಿಗೆ ಒಂದಲ್ಲ ಒಂದು ಬಂತು. ಅವನು ಎಲ್ಲ ಕಾಡಿಗೆ ಹೋಗಿದ್ದ. ಕಾಡಿಗೆ ಹೋದಾಗ ಅಲ್ಲಿ ಒಬ್ಬರ ಮನೆಯಲ್ಲಿ, ವ್ಯಾಪಾರಸ್ಥರ ಮನೆಯಲ್ಲಿ ಹೋಗ್ತಾನೆ. ಅಲ್ಲಿ ಹೋದಾಗ ಗಿಳಿಗೂಟಕ್ಕೆ ಹಾಕಿದಂಥ ಸರವೇ ಕೂಡ ಆ ಸರವನ್ನು ಗಿಳಿ ತಿಂದು ಹಾಕ್ಬಿಡ್ತದೆ, ನುಂಗು ಹಾಕ್ಬಿಡ್ತದೆ. ಇದು ಯಾವತ್ತಾದರೂ ಸಾಧ್ಯನಾ? ಹಾಗೆ ಅದು ಸಾಧ್ಯವಾಯಿತು. ಯಾಕಂದರೆ ಅವನಿಗೆ ಅವನ ದಶೆ ಬಂದಾಗ ಅವನು ಆ ಅಪವಾದವನ್ನು ಹೊರುವಂಥ ಆ ರೀತಿ. ಹಾಗಾಗಿ ಈ ಶನೈಶ್ಚರನ 7.5 ನಡೀತಾ ಇರುವಾಗ ತುಂಬ ಅಪವಾದಗಳು ಬರ್ತಾವಂತೆ, ತುಂಬ ಮಾನಸಿಕ ಖಿನ್ನತೆಗೆ ಒಳಗಾಗ್ತಾರೆ. ಹಾಗಾಗಿ ಶನೈಶ್ಚರ ಆ ರೀತಿಯಲ್ಲಿ, ಇದು ಸಾಮಾನ್ಯವಾಗಿ ಎಲ್ಲರೂ ಇದನ್ನು ಅನುಭವಿಸುವುದೇ. ರಾಕ್ಷಸರಲ್ಲಿ ರಾಜನಾಗಿರ್ತಕ್ಕಂಥ ರಾವಣನು ಕೂಡ ಅನುಭವಿಸಿದ್ದಾನೆ. ಹಾಗೆ ಮನುಷ್ಯರಲ್ಲಿ ರಾಜನಾಗಿರ್ತಕ್ಕಂತಹ ಎಲ್ಲ ಸತ್ಯ ಹರಿಶ್ಚಂದ್ರ, ವಿಕ್ರಮಾದಿತ್ಯ, ನಳ ಮಹಾರಾಜ ಇವರೆಲ್ಲರೂ ಕೂಡ ಅನುಭವಿಸಿದ್ದಾರೆ. ಹಾಗೆ ಎಲ್ಲ ರೀತಿ ದೇವತೆಗಳಿಗೂ ಕೂಡ ಬಿಡುವುದಿಲ್ಲವಂತೆ ಅವನು ಶನೈಶ್ಚರ. ಹಾಗಾಗಿ ಎಲ್ಲ ಇಂದ್ರಾದಿ ದೇವತೆಗಳಿಗೂ ಅವನು ಬಿಡಲಿಲ್ಲ. ಹಾಗೆ ಆ ರೀತಿಯಲ್ಲಿ, ಹಾಗಾಗಿ ಆ ಶನೈಶ್ಚರನ ಆರಾಧನೆಯಿಂದ, ಅವನ ಕೋಪದಿಂದ ಇದೆಲ್ಲ ಆಗ್ತದೆ. ಹಾಗೆ ಅವನ ಆರಾಧನೆಯಿಂದ, ಯಾರು ಶನೈಶ್ಚರನ ಆರಾಧನೆಯನ್ನು ಮಾಡುತ್ತಾರೋ, ಅವನ ಸ್ಮರಣೆ ಮಾಡುತ್ತಾರೋ,
ಹಾಗೆ ಯಾರು ದಾನ ಧರ್ಮಗಳನ್ನು ಮಾಡ್ತಾರೋ ಅಂಥವರಿಗೆ ಅವನು ದಾಸಾನುದಾಸನಂತೆ. ಅವರು ಏನು ಕೇಳ್ತಾರೋ ಅದನ್ನೆಲ್ಲ ಅವನು ಕೊಡ್ತಾನಂತೆ. ಹಾಗಾಗಿ ಶನೇಶ್ವರನ ಆರಾಧನೆ ಹೇಳುವಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಯಾಕಂದರೆ ನಾವು ಯಾವುದೇ ಸ್ಥಿತಿಯಲ್ಲಿದ್ದರೂ ಕೂಡ, ಯಾವುದೇ ರೀತಿಯಲ್ಲಿದ್ದರೂ ಕೂಡ ನಾವು ಅವನನ್ನು ಎಂದೂ ಕೂಡ ದೂಷಣೆ ಮಾಡಬಾರ್ದು. ಅವನನ್ನು ಸ್ಮರಣೆ ಮಾಡಬೇಕು. ಹಾಗೆ ಅವನಿಗೆ ಪ್ರೀತಿಯಾಗಿರ್ತಕ್ಕಂಥ ಬಟ್ಟೆಯನ್ನು ದಾನ ಮಾಡುವಂಥದ್ದು, ಹಾಗೆ ಎಳ್ಳನ್ನು ದಾನ ಮಾಡುವಂಥದ್ದು. ಎಳ್ಳನ್ನು ಯಾಕೆ ದಾನ ಮಾಡಬೇಕು ಅಂತಂದರೆ ಅದು ಶನೇಶ್ವರನ ಧಾನ್ಯ. ಯಾಕಂದರೆ ಆ ಎಳ್ಳಿನಲ್ಲಿ ಪಾಪಗಳು ಜಾಸ್ತಿ, ದೋಷಗಳು ಜಾಸ್ತಿ ಇರ್ತಾವಂತೆ, ದೋಷಗಳು ಜಾಸ್ತಿ ಬರ್ತಾವಂತೆ. ಹಾಗಾಗಿ ನಾವು ಆ ಎಳ್ಳನ್ನು ದಾನ ಮಾಡುವುದರಿಂದ ನಮ್ಮೆಲ್ಲ ಪಾಪರಾಶಿಗಳು ಕೂಡ ಟ್ರಾನ್ಸ್ಫರ್ ಆಗ್ತದೆ. ನಾವು ಯಾರಿಗೆ ಕೊಟ್ಟಿರ್ತೇವೆಯೋ ಅವರಿಗೆ ಅದು ಹೋಗ್ತದೆ ಅಂತ. ಹಾಗಾಗಿ ಆ ದಾನವನ್ನು ಮಾಡಬೇಕಾದರೂ ಕೂಡ ನಾವು ಯಾರು ಆ ಸಜ್ಜನರು ಇದ್ದಾರೆ, ಯಾರಿಗೆ ತಿಳಿದು ದಾನವನ್ನು ಮಾಡಬೇಕು ಅಂತ ಹೇಳಿದ್ದಾರೆ, ಅವರಿಗೆ ಆ ಯೋಗ್ಯತೆ ಇದೆಯೋ, ಯೋಗ್ಯತೆ ಇದ್ದವರಿಗೆ ದಾನವನ್ನು ಕೊಡಬೇಕಂತೆ, ಯೋಗ್ಯತೆ ಇದ್ದವರಿಂದ ದಾನವನ್ನು ಪಡೆಯಬೇಕಂತೆ. ಯಾರಾದರೂ ದಾನ ಕೊಡ್ತಾರೆ ಅಂತ ತಗೊಳ್ಳೋದು ಅಲ್ವಂತೆ, ಯಾರಿಗಾದರೂ ದಾನವನ್ನು ಕೂಡ ಕೊಡುವುದು ಅಲ್ವಂತೆ. ಹಾಗಾಗಿ ನಾವು ಯೋಗ್ಯತೆ ಇದ್ದವರಿಗೆ ಆ ಎಳ್ಳನ್ನು ದಾನ ಮಾಡತಕ್ಕಂಥದ್ದು. ಅದರಿಂದ ಶನೇಶ್ವರನ ಆರಾಧನೆ ಮಾಡಿದ ಹಾಗೆ ಆಗ್ತದೆ. ಹಾಗಾಗಿ ನಾವು ರುದ್ರಾಭಿಷೇಕ ಮಾಡುವುದರಿಂದ, ಶನಿವಾರದ ದಿವಸ ನಾವು ಎಲ್ಲ ರೀತಿಯಲ್ಲೂ ಕೂಡ ಶಿವನ ಆರಾಧನೆಯಿಂದನೂ ಕೂಡ ಶನೇಶ್ವರನ ಆರಾಧನೆ ಮಾಡಿದ ಹಾಗೆ ಆಗ್ತದೆ. ಅದರಿಂದ ಎಲ್ಲ ದೋಷಗಳು ಕೂಡ ಪರಿಹಾರ ಆಗ್ತದೆ. ಸರಿ ಗುರುಗಳೇ, ಬಹಳ ವಿಶೇಷವಾಗಿ ಶನಿದೋಷ ಅಂದರೆ ಏನು ಮತ್ತು ಶನಿದೋಷಕ್ಕೆ ಇರುವಂತಹ ಪರಿಹಾರ ಏನು ಅನ್ನೋದರ ಬಗ್ಗೆ ಬಹಳ ವಿಶೇಷವಾಗಿ ತಿಳಿಸ್ಕೊಟ್ಟಿದ್ದೀರಾ. ಹಾಗೆಯೇ ಉಳಿದಂತಹ 6 ರಾಶಿಗಳ ಫಲಾಫಲ ಯಾವ ರೀತಿಯಾಗಿದೆ ಅನ್ನೋದನ್ನು ಕೂಡ ತಿಳಿಸ್ಕೊಡಿ ಗುರುಗಳೇ. ಇನ್ನು ತುಲಾರಾಶಿಯಲ್ಲಿ ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ತದೆ. ಉದರ ಬಾಧೆ ಇದೆ, ಕಿಡ್ನಿ ಸ್ಟೋನು, ಬೆನ್ನು ನೋವು ಸಾಧ್ಯತೆ, ಮೂಳೆ ನೋವು ಸಾಧ್ಯತೆ. ಪರಿಹಾರಕ್ಕಾಗಿ ದುರ್ಗಾ ದೀಪ ನಮಸ್ಕಾರ. ವೃಶ್ಚಿಕ ರಾಶಿ, ಕಣ್ಣಿನ ಬಾಧೆ ಉಂಟಾಗ್ತದೆ, ಮಕ್ಕಳಿಂದ ಕಿರಿಕಿರಿ, ಮಾನಸಿಕ ಒತ್ತಡ, ಸ್ತ್ರೀಯರಿಗೆ ಉದರ ಬಾಧೆ. ಪರಿಹಾರಕ್ಕಾಗಿ ಅಮ್ಮನವರಿಗೆ ಬಿಳಿ ಹೂವನ್ನು ಅರ್ಪಣೆ ಮಾಡುವಂಥದ್ದು. ಧನುರಾಶಿ, ಲಾಭದ ದಿನ ಇವತ್ತಿನ ದಿವಸ. ವೃತ್ತಿಯಲ್ಲಿ ಶತ್ರುಗಳಿಗೆ ಬಾಧೆ ಆಗ್ತದೆ. ಶತ್ರುಗಳಿಂದ ಬಾಧೆ, ವೃತ್ತಿಯಲ್ಲಿ ಶತ್ರುಗಳಿಂದ ಬಾಧೆ ಆಗ್ತದೆ. ಶ್ವಾಸಕೋಶದ ತೊಂದರೆ ಉಂಟಾಗುವಂಥ ಸಾಧ್ಯತೆ, ತಾಯಿಗೆ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುವಂಥ ಸಾಧ್ಯತೆ. ಪರಿಹಾರಕ್ಕಾಗಿ ದುರ್ಗಾ ಕವಚವನ್ನು ಪಠಣ ಮಾಡುವಂಥದ್ದು. ಇನ್ನು ಮಕರ ರಾಶಿ, ವೃತ್ತಿಯಲ್ಲಿ ಕಿರಿಕಿರಿ, ಸ್ಥಾನದಲ್ಲಿ ಚ್ಯುತಿಯಾಗ್ತದೆ, ಕೆಲಸವನ್ನು ಕಳೆದುಕೊಳ್ಳುವ ಸಾಧ್ಯತೆ, ಕಿವಿ ಸಂಬಂಧಿ ತೊಂದರೆಗಳು, ಸಹೋದರರಲ್ಲಿ ಮನಸ್ತಾಪ, ಭೂಲಾಭ ಇದೆ ಇವತ್ತು. ವಿಶೇಷವಾಗಿ ವಾಹನ ಲಾಭ, ರಿಯಲ್ ಎಸ್ಟೇಟ್ ವ್ಯಾಪಾರಿಗಳಿಗೆ ಹೆಚ್ಚಿನ ಅನುಕೂಲ ಇದೆ. ದುರ್ಗಾ ಸನ್ನಿಧಾನಕ್ಕೆ ರುದ್ರಾಭಿಷೇಕವನ್ನು ಮಾಡುವುದರಿಂದ ಪರಿಹಾರ. ಇನ್ನು ಕುಂಭರಾಶಿ, ಆಹಾರ ಮತ್ತು ನೀರಿನ ವ್ಯತ್ಯಾಸ, ಸಹೋದರ ಸಹಕಾರ, ಸಾಹಸ ಕಾರ್ಯಗಳನ್ನು ಸುಲಭವಾಗಿ ಜಯಿಸುತ್ತೀರಿ. ನಾಗ ಕವಚ ಪಠಣ ಮಾಡುವುದರಿಂದ ಪರಿಹಾರ. ಇನ್ನು ಮೀನರಾಶಿ, ಧನಲಾಭ ಆಗ್ತದೆ, ಕುಟುಂಬದಲ್ಲಿ ಸಹಕಾರ, ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗ್ತದೆ, ನಷ್ಟ ಮತ್ತು ಕಷ್ಟಗಳ ದಿನ ಇವತ್ತಿನ ದಿವಸ. ವಿಶೇಷವಾಗಿ ಧ್ಯಾನವನ್ನು ಮಾಡುವುದರಿಂದ, ಪ್ರಾಣಾಯಾಮ ಮಾಡುವುದರಿಂದ ಒಳ್ಳೆಯ ರೀತಿಯಲ್ಲಿ ಅನುಕೂಲ ಇದೆ. ಸರಿ ಗುರುಗಳೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಬಹಳ ವಿಶೇಷವಾಗಿ ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದೀರಾ. ಅದರಲ್ಲೂ ಪ್ರಮುಖವಾಗಿ ಶನಿದೋಷಕ್ಕೆ ಯಾವ ರೀತಿಯಾಗಿ ಪರಿಹಾರವನ್ನು ಮಾಡಿಕೊಳ್ಬೇಕು ಅನ್ನುವಂತಹ ವಿಚಾರದ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀರಾ. ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಹೃತ್ಪೂರ್ವಕ ಧನ್ಯವಾದಗಳು. ನಮಸ್ಕಾರ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಅಶ್ವಜ್ಯೋತಿಷ್ಯ. ನೋಡ್ತಾರೆ ಅಶ್ವವೇಗ ನ್ಯೂಸ್. ನಮಸ್ಕಾರ.